ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಸೀರೀಸ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಾಶಿನ. ಫ್ರೆಂಡ್ಸ್, ನಾವು ನಿನ್ನೆ ಸ್ಕ್ಯಾನ್ ಮಾಡಿದಾಗ ಎರಡು ಇಂಟ್ರೆಸ್ಟಿಂಗ್ ಸ್ಟಾಕು ನಮಗೆ ಬ್ರೇಕ್ಔಟ್ ಸ್ಟ್ರಾಟಜಿಗೆ ಸಿಕ್ಕಿದೆ. ಸೊ ಆ ಎರಡು ಸ್ಟಾಕ್ಸ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಸ್ಟಾಕು 500 ರೂಪಾಯಿದ್ದು 700 ರೂಪಾಯಿ ಆದಮೇಲೆ, ಅಂದರೆ ಒಂದು 200 ರೂಪಾಯಿ ಜಾಸ್ತಿ ಆದಮೇಲೆ, 40% ಜಾಸ್ತಿ ಆದಮೇಲೆ ಯಾರು ಬೇಕಾದರೂ ಹೇಳ್ಬೋದು ಅಥವಾ ವಿಡಿಯೋ ಮಾಡ್ಬೋದು, ಇದು ನಾವು ಅವಾಗ 500 ರೂಪಾಯಿ ಇದ್ದಾಗ ತೊಗೊಂಡಿದ್ದಿದ್ರೆ 700 ರೂಪಾಯಿ ಆಗ್ತಾ ಇತ್ತು ಅಂತ ಹೇಳೋದು, ವಿಡಿಯೋ ಮಾಡೋದು ತುಂಬ ಈಸಿ ಆಗಿರುವಂಥ ಕೆಲಸ. ಆದರೆ 500 ರೂಪಾಯಲ್ಲಿ ನಾವು ಬೈ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಬೇಕು, ಒಂದು ಕನ್ವಿಕ್ಷನ್ ಬೇಕು. ಸೊ ಈ ಕನ್ವಿಕ್ಷನ್ ಮೆಥಡ್ ನಾವು ಕಲ್ತ್ಕೊಂಡ್ರೆ 500 ರೂಪಾಯಲ್ಲಿ ನಾವು ಬೈ ಮಾಡ್ಬೋದು ಅನ್ನೋ ಉದ್ದೇಶದಲ್ಲಿ ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಪ್ಲಸ್ ಯಾವುದೇ ಒಂದು ಸ್ಟ್ರಾಟಜಿನ ನಾವು ಕಂಟಿನ್ಯೂಸ್ ಆಗಿ ಇಂಪ್ಲಿಮೆಂಟ್ ಮಾಡಿದಾಗ ನಾವು ಒಂದು ಟ್ರೆಂಡ್ನ ಕ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ಬೇಸಿಸ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಇದರ ಬಗ್ಗೆ ಆಸಕ್ತಿ ಇದ್ದವರು ಇಲ್ಲಿ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿನ ಪಡ್ಕೋಬಹುದು. ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಓಪನ್ ಮಾಡಿರುವಂಥ ಚಾರ್ಟು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಪ್ಯಾಟರ್ನ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ನ ಮಾಡಿದ್ದೆ. ನೋಡಿ, ಯಾರೆಲ್ಲ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ಈ ಸೂಪರ್ ಕಂಪನಿ ಬ್ರೇಕ್ಔಟ್ ಸೂನ್ ಅಂತ ಒಂದು ವಿಡಿಯೋನ ಮಾಡಿದ್ದೆ, ಯಾವತ್ತು 20 ಜೂನ್. ಆ ವಿಡಿಯೋನ ನೋಡಿದಾದ್ಮೇಲೆ ಇವತ್ತಿನ ಈ ವಿಡಿಯೋನ ನೋಡಿ, ನಿಮಗೆ ಕಂಟಿನ್ಯೂಟಿ ಇರುತ್ತೆ. ಏನಪ್ಪ ಇದು ಅಂತಂದ್ರೆ, ನೋಡಿ, ನಾನು ಡಿಸ್ಕಸ್ ಮಾಡಿದಾಗ 20 ಜೂನ್ ಅಂದ್ರೆ ಇಲ್ಲಿ ಫಾರ್ಮೇಶನ್ ಆಗ್ತಾ ಇತ್ತು. ಅದಾಗಿದ್ದಾದ್ಮೇಲೆ ಆಲ್ಮೋಸ್ಟ್ 2 ಬಿಗ್ ಕ್ಯಾಂಡಲ್ಸು ನಡೀತಾ ಇದೆ. ಅಂದ್ರೆ ಇಲ್ಲಿ ನಾವು ಬೈ ಮಾಡೋದಕ್ಕೆ ಒಂದು ಕನ್ವಿಕ್ಷನ್ ಆಗಿರುವಂತ ಮೆಥಡ್ ಬೇಕು. ಇದಕ್ಕೆ ನಾನು 2-3 ಕ್ಲೂನ ಕೊಡ್ತೀನಿ. ಒಂದು, RSI ಅಬೌವ್ 60 ಇರಬೇಕು, ಪ್ಲಸ್ ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿರಬೇಕು. ಸೊ ಈ ತರ ಪ್ಲಸ್ ಕನ್ಸಾಲಿಡೇಷನ್ ನಮಗೆ ಆಗಿರಬೇಕು ಅಂತ. ಈಗ ನಾವು ಇಲ್ಲಿ ಬೈ ಮಾಡಿದ್ವಿ ಏನೋ ಸರಿ, ಓಕೆ, ಇಲ್ಲಿಂದ ಎಷ್ಟು ಹೋಗ್ಬೋದು ಅಥವಾ ಎಷ್ಟು ರ್ಯಾಲಿ ಆಗ್ಬೋದು, ಇದನ್ನ ನಾನು ಬಿಲೀವ್ ಮಾಡ್ಬೋದಾ ಈ ಬ್ರೇಕ್ಔಟ್ನ ಇಲ್ವಾ ಅನ್ನೋದಕ್ಕೆ ಒಂದು ಪ್ರೀವಿಯಸ್ಲಿ ಆಗಿರುವಂಥ ಮೆಥಡ್ ಅಥವಾ ಪ್ರೀವಿಯಸ್ಲಿ ಆಗಿರುವಂಥ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ನಮಗೆ ಒಂದು ಬಿಲೀವ್ ಬರುತ್ತೆ, ಪ್ಲಸ್ ಕನ್ವಿಕ್ಷನ್ ಬರುತ್ತೆ. ನೋಡಿ, ಯಾವುದದು ಅಂತಂದ್ರೆ, ನೋಡಿ, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇರುವಂಥದ್ದು ನಾನು ಇವಾಗ ಏನು ತೋರಿಸ್ತಾ ಇದ್ದೆ ಆ ಚಾರ್ಟ್ ಪ್ಯಾಟರ್ನು. ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂಥದ್ದು ಇದು ಆಲ್ರೆಡಿ ಆಗಿರುವಂಥದ್ದು ಕಲ್ಯಾಣ್ ಜ್ಯುವೆಲ್ಲರ್ಸ್ನ ಚಾರ್ಟು. ಇದು 2023 ಜೂನಲ್ಲಿ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಇದೇ ತರ ಸೈಡ್ ವೇಸ್ ಆಗಿ ಬ್ರೇಕ್ಔಟ್ನ ಕೊಟ್ಟಿದೆ. ಸೈಡ್ ವೇಸ್ ಆಗಿದೆ, ಬ್ರೇಕ್ಔಟ್ನ ಕೊಟ್ಟಿದೆ. RSI ಅಬೌವ್ 60 ಇದೆ, ಬೋಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಕೂಡ ಆಗಿದೆ. ಅದಾದ್ಮೇಲೆ ಸ್ಟಾಕ್ 130 ರೂಪಾಯಿಂದ ಬರೀ 3-4 ತಿಂಗಳಲ್ಲಿ 250-260 ರೂಪಾಯಿ ಹೋಯ್ತು. ಸೊ 250-260 ರೂಪಾಯಿ ಅಂತಂದ್ರೆ ಈ ಬಿಗ್ ರ್ಯಾಲಿನ ಕ್ಯಾಚ್ ಮಾಡೋದಕ್ಕೆ ನಮಗೆ ಹೆಂಗೆ ಸಾಧ್ಯ ಆಯ್ತು ಅಂತಂದ್ರೆ, ಇಲ್ಲಿ ನಾವು ಪಿಕ್ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಅಂದ್ರೆ 260-250 ಹೋಗಿದ್ದಾದ್ಮೇಲೆ ಯಾರು ಬೇಕಾದ್ರೂ ಹೇಳ್ಬೋದು ಇದು 130 ರೂಪಾಯಿ ಇತ್ತು, ಅಲ್ಲಿ ಬೈ ಮಾಡ್ಬಿಟ್ಟಿದ್ರೆ ಇವತ್ತು ಇಷ್ಟ ಆಗ್ಬಿಟ್ಟಿರೋದು ಅಷ್ಟಾಗ್ಬಿಟ್ಟಿರೋದು ಅಂತ. ಆದ್ರೆ ಈ 130 ರೂಪಾಯಿ ಏನಿದೆ ಅದು ಈ ಲಾಸ್ಟ್ 1 ವರ್ಷದ ಹೈ ಆಗಿರುತ್ತೆ. ಸೊ ಇಲ್ಲಿ ನೋಡಿರೋರು ತುಂಬಾ ಜನ ಏನ್ ಅನ್ಕೊಳ್ತಾರೆ, ನಾನು 50 ರೂಪಾಯಿ 60 ರೂಪಾಯಿ ನೋಡಿದ್ದೆ, ಇವಾಗ 130 ರೂಪಾಯಿ ಆಗ್ಬಿಟ್ಟಿದೆ, 50 ರೂಪಾಯಿಗೆ ಮತ್ತೆ ಬಂದ್ರೆ ನಾನು ಬೈ ಮಾಡ್ತೀನಿ ಅಂತ. ಆದ್ರೆ 130 ರೂಪಾಯಿಂದ 260 ಆಯ್ತು. 260 ರೂಪಾಯಿಂದ ಇದೇ ಸ್ಟಾಕು 800 ರೂಪಾಯಿವರೆಗೂ ಹೋಗಿತ್ತು. ನೀವು ಬಿಲೀವ್ ಮಾಡಲ್ಲ, ಕಲ್ಯಾಣ್ ಜ್ಯುವೆಲ್ಲರ್ಸ್ ಚಾರ್ಟ್ನ ಓಪನ್ ಮಾಡಿ ನೋಡಿ. ಇದಾಗಿದ್ದಾದ್ಮೇಲೆ ಇನ್ನೊಂದ್ಸಲಿ ಇದೇ ತರ ಪ್ಯಾಟರ್ನ್ ಆಗಿದೆ. ಅದಾದ್ಮೇಲೆ ಇದು ಮತ್ತೆ ಬ್ರೇಕ್ಔಟ್ ಕೊಟ್ಟು ಮತ್ತೆ ಮೇಲಕ್ಕೆ ಹೋಗಿದೆ. ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇದೇ ತರ ಸೇಮ್ ಪ್ಯಾಟರ್ನು ಇವಾಗ ಈ ಸ್ಟಾಕ್ ಅಲ್ಲೂ ಆಗಿದೆ. ಸೊ ಈಗ ನೆಕ್ಸ್ಟ್ ಈ ಸ್ಟಾಕ್ ಏನಾದ್ರು 3,000ನೋ 3,500ನೋ ಆಗಿದ್ದಾದ್ಮೇಲೆ ಯಾರು ಬೇಕಾದ್ರೂ ಹೇಳ್ಬೋದು ಈ ಸ್ಟಾಕು 2 ತಿಂಗಳ ಮುಂಚೆ ಬೈ ಮಾಡ್ಬಿಟ್ಟಿದ್ರೆ 2,000 ಆಯ್ತು, ಇವಾಗ 3,500 ಆಗ್ಬಿಟ್ಟಿದೆ ಅಂತ. ಆದ್ರೆ ಇಲ್ಲಿ ಡಿಸಿಷನ್ ತಗೊಳ್ಳೋದಕ್ಕೆ, ನಾನು ಬೈ ಮಾಡ್ಲಾ ಬೇಡವಾ ಅಂತ ಒಂದು ಡಿಸಿಷನ್ ನ ತಗೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರುವಂತ ಏನ್ ಹೇಳ್ತೀವಿ ಸ್ಟ್ರಾಟಜಿ ಇರಬೇಕು, ಕನ್ವಿಕ್ಷನ್ ಮೆಥಡ್ ಇರಬೇಕು. ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದು ಹೋಗಿದ್ದಾದ್ಮೇಲೆ ಹೇಳೋದು ಈಸಿ, ಆದ್ರೆ ಸುಮ್ಮನೆ ಹೇಳ್ಕೊಂಡೇ ಓಡಾಡ್ಕೊಂಡೇ ಇರಬೇಕಾಗುತ್ತೆ. ಆದ್ರೆ ಯಾವುದೇ ಒಂದು ಆಕ್ಷನ್ನ ತಗೊಳ್ಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ
ಇದನ್ನ ನಾವು ಈ ಟೈಮಲ್ಲಿ ಬಿಲೀವ್ ಮಾಡೋದಕ್ಕೆ ಪ್ರೀವಿಯಸ್ಲಿ ಈ ತರ ಆಗಿರುವಂತದ್ದನ್ನ ಸ್ಟಾಕ್ಸ್ ನ ನೋಡಿದಾಗ ಇದನ್ನ ನಾವು ಬಿಲೀವ್ ಮಾಡ್ಬೋದು. 100% ಇದು ಇದೇ ತರ ಆಗೇ ಆಗುತ್ತಾ ಅಂತಂದ್ರೆ ಇದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಸೊ ಆ ಟೈಮಲ್ಲಿ ಏನು ಅಂತಂದ್ರೆ ಆಗದೇನೂ ಇರ್ಬೋದು ಅನ್ನೋದಕ್ಕೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನ ನಾವು ಸ್ಟಾಪ್ ಲಾಸ್ ಇಟ್ಕೊಂಡಾಗ ಅದು ಅಕಸ್ಮಾತ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿಗೆ ನಾವು ಆ ಸ್ಟಾಕ್ ಇಂದ ಹೊರಗಡೆ ಬರ್ತೀವಿ ಅಂತ. ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಒಂದೇ ಚಾರ್ಟ್ ಪ್ಯಾಟರ್ನ್ ನ ಕಂಟಿನ್ಯೂಸ್ ಆಗಿ 1 ರಿಂದ 2 ಮೆಥಡ್ ನ ನಾವು ಫಾಲೋ ಮಾಡ್ಕೊಳ್ತಾ ಹೋದಾಗ ಈ ತರ ಬಿಗ್ ರ್ಯಾಲೀಸ್ ನ ನಾವು ಕ್ಯಾಚ್ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇದೇ ತರ ನಮ್ಗೆ ಇವಾಗ ಫ್ರೆಶ್ ಆಗಿ ಇನ್ನ 2 ಸ್ಟಾಕು ನಿನ್ನೆ ನಾವು ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ಸಿಕ್ಕಿದೆ. ಮೊದಲೇ ಸ್ಟಾಕು ನೋಡಿ, ಇದು ಸೇಮ್ ಅದೇ ತರ ಪ್ಯಾಟರ್ನ್. ನೀವು ಪ್ರೀವಿಯಸ್ ನಾನು ಓಪನ್ ಮಾಡಿ ತೋರಿಸಿರುವಂತ ಚಾರ್ಟ್ ಪ್ಯಾಟರ್ನ್ಗೂ ಇದಕ್ಕೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಕ್ಲಿಯರ್ ಆಗಿ ಕನ್ಸಾಲಿಡೇಷನ್ ಆಗಿದೆ. RSI ಅಬೌವ್ 60 ಬಂದಿದೆ, ಅಪ್ಪರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿದೆ, ಬ್ರೇಕ್ಔಟ್ ಆಗಿದೆ, ಕನ್ಸಾಲಿಡೇಷನ್ ಆದ್ಮೇಲೆ ಕ್ಲೋಸ್ ಬ್ರೇಕ್ಔಟ್ ಆಗಿದೆ. ಸೊ ನೆಕ್ಸ್ಟ್ ಈ ಸ್ಟಾಕು ನಮಗೆ ಈ ವೀಕ್ ಅಲ್ಲಿ ಎಂಟ್ರಿ ಬರುವಂತ ಚಾನ್ಸಸ್ ಇದೆ. ಯಾರಿಗಾದ್ರೂ ಈ ಸ್ಟಾಕ್ ಯಾವುದು ಅನ್ನೋದು ಗೊತ್ತಾಯ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಸ್ಟಾಕ್ ಹೆಸರನ್ನ ತೋರ್ಸಂಗಿಲ್ಲ, ಇದು ಓನ್ಲಿ ಫಾರ್ ಎಜುಕೇಶನಲ್ ಪರ್ಪಸ್. ಅಂದ್ರೆ ಒಂದು ಚಾರ್ಟ್ ಪ್ಯಾಟರ್ನ್ ನ ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಅದು ರ್ಯಾಲಿನ ಕ್ಯಾಚ್ ಮಾಡ್ಬೋದು ಅನ್ನೋದಷ್ಟೇ ನನ್ನ ಉದ್ದೇಶ. ನೆಕ್ಸ್ಟ್ ಇದೇ ತರ ನೋಡಿ, ಮತ್ತೊಂದು ಸ್ಟಾಕು ಸೇಮ್ ಅದೇ ತರ ಕನ್ಸಾಲಿಡೇಷನ್ ಆಗಿದೆ, RSI ಅಬೌವ್ 60 ಬಂದಿದೆ, ಪ್ಲಸ್ ಬೋಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆಗಿದೆ. ಸೊ ಈ ಸ್ಟಾಕ್ನು ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಅಥವಾ 4 ಮಂತ್ಸ್ ಅಲ್ಲಿ ರ್ಯಾಲಿ ಆಗುವಂತಹ ಚಾನ್ಸಸ್ ಇರುತ್ತೆ. ಒಂದು ರ್ಯಾಲಿ ಆಗಿದ್ದಾದ್ಮೇಲೆ ಹೇಳುವಂಥದ್ದು ಯಾರು ಬೇಕಾದ್ರೂ ಹೇಳ್ಬೋದು, ತುಂಬಾ 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 ಈಸಿ. ಆದ್ರೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಬೈ ಮಾಡ್ಲಾ ಬೇಡವಾ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಆಗಿರುವಂತ ಕನ್ವಿಕ್ಷನ್ ಮೆಥಡ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ಇದು ಯಾವ್ದನ್ನು ನಾನು ಮಾಡಲ್ಲ ನೋಡಲ್ಲ ಅಂತಂದ್ರೆ ನಮ್ಗೆ ಎವರ್ ಗ್ರೀನ್ ಯಾವಾಗ್ಲೂ ನಾವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ತಾ ಹೋಗ್ಬೋದು ಅನ್ನೋದು ಒಂದು. ಯಾವುದು ನಿಫ್ಟಿ ಬೀಸು ಅಥವಾ ಏನ್ ಹೇಳ್ತೀವಿ MO ನಿಫ್ಟಿ 500 ಇದೆಲ್ಲ ಬೀಸ್ಗಳು ಏನಿದೆ ಅದು ನಾವು ಮಾರ್ಕೆಟ್ ಬಿದ್ದಾಗ್ಲೂ ಬೈ ಮಾಡ್ಬೋದು, ಮೇಲ್ಕ್ ಹೋದಾಗ್ಲೂ ಬೈ ಮಾಡ್ಬೋದು. ಆದ್ರೆ ಅದ್ರಲ್ಲಿ ಒಂದು ಏನೊಂದು ಡ್ರಾಬ್ಯಾಕ್ ಅಂತಂದ್ರೆ ನಮ್ಗೆ ಪೊಟೆನ್ಶಿಯಲ್ ರಿಟರ್ನ್ ಸಿಗಲ್ಲ. ಅಂದ್ರೆ ಅದರಲ್ಲಿ ಸಾಧಾರಣ ಏನ್ 15%, 14%, 13% ಆವರೇಜ್ ರಿಟರ್ನ್ಸ್ ಇದೆ ಅದು ಸಿಗುತ್ತೆ. ಬಿಟ್ರೆ ನಮ್ಗೆ ಒಂದು 40%, 50% ನಾವು ಒಂದು ಸ್ಟಾಕ್ ನ ಕ್ಯಾಚ್ ಮಾಡಬೇಕು ಅಥವಾ ರ್ಯಾಲಿ ಮಾಡಬೇಕು ಅಂತ ಏನ್ ನಮ್ಮ ಮೈಂಡ್ ಅಲ್ಲಿ ಇರುತ್ತೆ ಅದು ಅದರಲ್ಲಿ ಸಾಧ್ಯ ಆಗಲ್ಲ. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ 1 ರಿಂದ 2 ಪ್ಯಾಟರ್ನ್ ನ ಮಾಡ್ಕೊಳ್ತಾ ಹೋಯ್ತು ಅಂತಂದ್ರೆ ಒಂದು ರ್ಯಾಲಿನ ಕ್ಯಾಚ್ ಮಾಡ್ಬೋದು. ಆಸ್ ಎ ಟ್ರೇಡರ್ ನೋಡಿ, ಒಂದು ಖುಷಿ ಏನು ಅಂತಂದ್ರೆ ನಾವು ಬೈ ಮಾಡಿದಾದ್ಮೇಲೆ ಆ ಸ್ಟಾಕ್ ಏನಾದ್ರು 30-40% ಅದು ಸಿಸ್ಟಮ್ಯಾಟಿಕ್ ಆಗಿ ನಾವೇನಾದ್ರು ಬೈ ಮಾಡಿದಾದ್ಮೇಲೆ ಹೋಯ್ತು ಅಂತಂದ್ರೆ ಅದರಲ್ಲಿ ಟ್ರೇಡರ್ಗೆ ಸಿಗುವಂತ ಖುಷಿ ಇನ್ಯಾವ್ದ್ರಲ್ಲೂ ಸಿಗಲ್ಲ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ನಾನು ಐಡೆಂಟಿಫೈ ಮಾಡಿದೆ, ನಾನು ನೋಡ್ಕೊಂಡು ನಾನು ಬೈ ಮಾಡಿದೆ. ನಾನು ಬೈ ಮಾಡಿದಾದ್ಮೇಲೆ ಈ ಸ್ಟಾಕು ಇಷ್ಟ ಮೇಲೆ ಹೋಯ್ತು ಅಂತ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಲ್ಲ, ಆ ತರ ಸ್ಯಾಟಿಸ್ಫ್ಯಾಕ್ಷನ್ ಟ್ರೇಡರ್ಗೆ ಸಿಗುತ್ತೆ. ಇಲ್ಲ ಸುಮ್ಮನೆ ನಾವು ಅದನ್ನ ಐಡೆಂಟಿಫೈ ಮಾಡಕ್ ನಮಗ್ ಬರ್ತಾ ಇಲ್ಲ ಅಂತಂದ್ರೆ ಅದೊಂಥರ ಯಾವಾಗ್ಲೂ ಗೊಂದಲದಲ್ಲೇ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಇದನ್ನೇನಾದ್ರೂ ನೀವು ಕಲ್ತ್ಕೋಬೇಕು ಅಂತ ಇತ್ತು ಅಂತಂದ್ರೆ ಇದರ ಕಂಪ್ಲೀಟ್ ಸ್ಟೆಪ್ಸ್ ನ 1 ರಿಂದ 3 ಮೆಥಡ್ ನಾವು ಹೇಳ್ಕೊಡ್ತೀವಿ. ಸೊ ಈ ಮೆಥಡ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಕೆಳಗಡೆ ಬರ್ತಾ ಇರುವಂತ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿನ ಪಡ್ಕೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.